ಎಲ್ರಿಗೂ ನಮಸ್ಕಾರ. ನೋಡಿ, ಜನವರಿ 4ನೇ ತಾರೀಕು ನಮ್ಮ ಶಾಲೆಯಲ್ಲಿ 10th ಸ್ಟ್ಯಾಂಡರ್ಡ್ ಒಂದು ಪೋಷಕ ಸಭೆಯನ್ನು ಏರ್ಪಡಿಸಿದ್ವಿ. ಅದು ಸಹೋದಯ ಫಸ್ಟ್ ಪೇಪರ್ ಕಂಪ್ಲೀಟ್ ಆಗಿತ್ತು. ಇದ್ರ ಬಗ್ಗೆ ಹಲವಾರು ಪೋಷಕರು ಸಭೆಗೆ ಬಂದಿದ್ರು. ಅದರಲ್ಲಿ ನಾನು ತುಂಬಾ ಪೋಷಕರನ್ನ ಭೇಟಿಯಾದೆ. ಅದರಲ್ಲಿ ಒಂದು ಪೋಷಕರು ಸಹೋದಯ ಪೇಪರ್ನ ತಗೊಂಡು ನನ್ನ ಬಳಿ ಬರ್ತಾರೆ. ನನ್ನ ಮಗು ತುಂಬಾ ಅಂಕಗಳನ್ನ ಕಡಿಮೆ ತಗೊಂಡಿದೆ, ಪಾಸ್ ಆಗಿದ್ದಾನೆ, ಕಡಿಮೆ ತಗೊಂಡಿದೆ, ಕಾರಣ ಏನಂತ. ಸೊ ನಾನು ಕಾರಣಗಳನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದೆ. ಮೊದಲನೇದಾಗಿ ಮಗುವಿನ ತರಗತಿಯಲ್ಲಿ ಇರ್ತಕ್ಕಂಥ ಒಂದು ಅಟೆನ್ಷನ್ ಹೇಗಿದೆ. ಯಾವಾಗ ಸಹ ಮಗು ಬಾಡಿ ಮಾತ್ರ ಪ್ರೆಸೆಂಟ್, ಮೈಂಡ್ ಆಬ್ಸೆಂಟ್. ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ಅದ್ರ ಬಗ್ಗೆ ನಾವು ಪೋಷಕರ ಬಳಿ ಡಿಸ್ಕಷನ್ ಮಾಡಿದೆ, ಯಾಕೆ ಈ ತರ ಆಗ್ತಾ ಇದೆ ಅಂತಕ್ಕಂಥ. ಸೊ ಎರಡನೇದಾಗಿ ಬಂದಾಗ ಹೋಮ್ವರ್ಕ್ ಬಗ್ಗೆ, ಮಗು ಯಾವುದೇ ಹೋಮ್ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ತಿರ್ಲಿಲ್ಲ. ಫಾಲ್ ಸಬ್ಜೆಕ್ಟ್, ಹಲವಾರು ರೀಸನ್ಗಳನ್ನ ಹೇಳ್ತಾ ಇತ್ತು ಮಗು. ಅದನ್ನ ಪೋಷಕರ ಬಳಿ ನಾನು ಚರ್ಚೆಯನ್ನ ಮಾಡಿದೆ, ಯಾಕೆ, ಏನು ಕಾರಣಗಳಿರ್ಬೋದು, ಏನಿರ್ಬೋದು ಅಂತಕ್ಕಂಥ. ಯಾಕಂದ್ರೆ ಮಗು ಯಾವಾಗಲೂ ನನಗೆ ಹೇಳ್ತಾ ಇತ್ತು, ಐ ಪ್ರಾಮಿಸ್ ಇಟ್ಸ್ ಐ ವೋಂಟ್ ಹ್ಯಾಪನ್ ಅಗೇನ್, ನಾನು ಮಾಡ್ಕೊಂಡ್ ಬರ್ತೀನಿ, ಸಾರಿ ಸರ್, ಎಕ್ಸ್ಕ್ಯೂಸ್ ಕೊಡಿ ಸರ್, ಪೇರೆಂಟ್ಸ್ ಕೇಳ್ಬಿಡಿ ಸರ್ ಅಂತ. ಯಾಕೆ, ಯಾವ ವಿಷಯ, ಏನು ಇರ್ಬೋದು ಕಾರಣಗಳು ಅಂತಕ್ಕಂಥದ್ದನ್ನ ಆ ಪೋಷಕರಲ್ಲಿ ಹೇಳಿದೆ. ಆಗ ಅವ್ರಿಗೆ ಅವಾಗ ಗೊತ್ತಾಯ್ತು ಯಾಕೆ ನನ್ನ ಮಗು ಮಾಡ್ಕೊಂಡ್ ಬರ್ತಾ ಇದೆ. ಬಿಕಾಸ್ ಆಫ್ ದ ರೀಸನ್, ಆಸ್ ಎ ಪೇರೆಂಟ್ಸ್ ಯಾವುದೇ ಕಾರಣಕ್ಕೂ ಡೈರಿಯನ್ನ ಚೆಕ್ ಮಾಡ್ತಾ ಇರಲಿಲ್ಲ, ಮಗು ಕಡೆ ಕಾನ್ಸಂಟ್ರೇಟ್ ಅನ್ನ ಮಾಡ್ತಾ ಇರಲಿಲ್ಲ. ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಆಗಿರ್ತಿದ್ವಿ. ಬಹುಮುಖ್ಯವಾಗಿರ್ತಕ್ಕಂಥ ಕಾರಣ ಮಗು ಅಂಕಗಳು ಕಡಿಮೆ ಬರಲಿಕ್ಕೆ. ಯಾಕಂದ್ರೆ ಪೇರೆಂಟ್ಸ್ ಆಗಿರ್ತಕ್ಕಂಥ ನೋಡಿ ಅದನ್ನ ಮಾಡಿಸ್ಬೇಕಾಗುತ್ತೆ. ಸೊ ಮೂರನೇದಾಗಿ ಬಂದಾಗ ಬಹುಮುಖ್ಯವಾಗಿರ್ತಕ್ಕಂಥ ಮಗುವಿನ ಆರೋಗ್ಯ. ಆ ಮಗು ಯಾವಾಗಲೂ ಸಹ ರಜೆಯನ್ನು ತಗೊಳ್ತಾ ಇತ್ತು. ಕೇಳಿದ್ರೆ ನನಗೆ ಹುಷಾರಿಲ್ಲ, ಸೊ ಜ್ವರ ಬಂದಿತ್ತು, ಅಥವಾ ಹಲವಾರು ನೆಗಡಿ ಆಗಿತ್ತು, ಅಥವಾ ಬೇರೆ ಬೇರೆ ರೀಸನ್ಗಳನ್ನ ಹೇಳ್ತಾ ಇತ್ತು. ಯಾಕಂದ್ರೆ ಪೇರೆಂಟ್ಸ್ ಆಗಿರ್ತಕ್ಕಂಥವ್ರು ಆ ಮಗುವಿನ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ಕೊಡ್ತಾ ಇರಲಿಲ್ಲ. ಸೊ ವೀಕ್ಲಿ 3 to 4 days ಆಬ್ಸೆಂಟ್ ಆದಾಗ, ಅಥವಾ 2 days ಆಬ್ಸೆಂಟ್ ಆದಾಗ ಮಗುವಿನ ಕಾನ್ಸಂಟ್ರೇಟ್ ಹೋಗ್ಬಿಡುತ್ತೆ. ಯಾಕಂದ್ರೆ ಮ್ಯಾಥ್ಸ್ ಅಂಡ್ ಸೈನ್ಸ್ ತುಂಬಾನೇ ಕಷ್ಟ ಇರುತ್ತೆ, ಲಿಂಕಿಂಗ್ ಇರಲ್ಲ ನೆಕ್ಸ್ಟ್ ಕ್ಲಾಸಸ್ಗಳಿಗೆ. ನಾಲ್ಕನೇದಾಗಿ ಬಂದಾಗ, ಆಸ್ ಎ ಪೇರೆಂಟ್ಸ್ ಆಗಿ ನೀವು ಮಗುವಿನ ಮುಂದೆ ಜಗಳವನ್ನ ಮಾಡ್ತಕ್ಕಂಥದ್ದು, ಮಗುವಿನ ಮುಂದೆ ಬೇರೆ ವಿಚಾರಗಳನ್ನ ಶೇರ್ ಮಾಡ್ಕೊಂಡಾಗ ಮಗುವಾಗ ಮೊಬೈಲ್ ಇನ್ನೊಂದು ಮತ್ತೊಂದು ಯೂಸ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಕ್ಕಂಥದ್ದು. ನಂತರ ನಾಲ್ಕನೇದಾಗಿ ಪೇರೆಂಟ್ಸ್ ಆಗಿರ್ತಕ್ಕಂಥ ಮಗುವನ್ನ ಅಪ್ರಿಷಿಯೇಟ್ ಮಾಡಬೇಕು. ಪ್ರತಿಯೊಂದು ಕೆಲಸಕ್ಕೆ, ಮಾರ್ಕ್ಸ್ಗೆ ಅಪ್ರಿಷಿಯೇಟ್ ಮಾಡ್ತಾ ಹೋದ್ರೆ ಮಗು ಡೆಫಿನೆಟ್ಲಿ ಮೋಟಿವೇಶನ್ ಆಗ್ತಾ ಇರುತ್ತೆ. ಇದು ಯಾವುದು ಸಹ ಪೋಷಕರು ಮಾಡ್ತಾ ಇರಲಿಲ್ಲ. ಅವರು ಅಕ್ಸೆಪ್ಟ್ ಅನ್ನ ಮಾಡಿದ್ರು, ಸಾರಿ ಸರ್, ನಾವು ತುಂಬಾ ಪೇರೆಂಟ್ಸ್ ಮೀಟಿಂಗ್ ಬರ್ಲಿಕ್ಕಾಗ್ಲಿಲ್ಲ, ಈಗ ನಮ್ಗೆ ಅರ್ಥ ಆಗ್ತಾ ಇದೆ ಪೇರೆಂಟ್ಸ್ ಮೀಟಿಂಗ್ ಯಾಕೆ ಬರ್ಬೇಕಿತ್ತು, ನಾವೇನ್ ತಪ್ಪು ಮಾಡ್ತಾ ಇದೀವಿ ಅಂತ. ಆಸ್ ಎ ಪೇರೆಂಟ್ಸ್ ಆಗಿ ಅವ್ರು ಅರ್ಥ ಮಾಡ್ಕೊಂಡು ನಂಗೆ ತುಂಬಾನೇ ಖುಷಿ ಆಯ್ತು. ಮತ್ತೆ ಇನ್ನೊಂದು ಬಂದಾಗ, ಮಗು ಹೆದರ್ಕೊಳ್ತಾ ಇತ್ತು ಯಾವಾಗಲೂ ಸಹ ಪೋಷಕರ ಜೊತೆ ಮಾತಾಡ್ಲಿಕ್ಕೆ. ಯಾಕೆ ಅಂದ್ರೆ ಪೋಷಕರು ಅವ್ರದೇ ಆಗಿರ್ತಕ್ಕಂಥ ಟೆನ್ಷನ್ ಅದಿರ್ತಿದ್ರು, ಕೆಲಸಗಳಿರ್ತಿದ್ರು. ಏನಾದ್ರು ಹೇಳಿದ್ರೆ ಮಾರ್ಕ್ಸ್ ಕಾರ್ಡ್, ಹೋಮ್ ವರ್ಕ್, ಸೈನ್ ಕೇಳಕ್ ಹೋದ್ರೆ ಬೈತಾ ಇದ್ರು. ಇದೆಲ್ಲ ಆಗ್ತಾ ಇತ್ತು. ಪೇರೆಂಟ್ಸ್ಗಳು ಅಕ್ಸೆಪ್ಟ್ ಮಾಡುದು. ನೋಡಿ, ಯಾಕೆ ಹೇಳ್ತೀನಿ ಅಂದ್ರೆ, ಮಕ್ಕಳಿಂದ ಮಾತ್ರ ತಪ್ಪಾಗಲ್ಲ, ಶಿಕ್ಷಕರಿಂದ ಮಾತ್ರ ತಪ್ಪಾಗಲ್ಲ, ಅದು ಪೋಷಕರಿಂದನೂ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ರಿಯಲೈಸ್ ಮಾಡ್ಕೊಂಡು ನಂಗೆ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಅವರು ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಈ ತರ ತಪ್ಪನ್ನ ಮಾಡಲ್ಲ ಸರ್ ಅಂತ ಹೇಳಿ. ಅದಾದ ನಂತರ ನಾನು ಆ ಮಗುವಿಗೆ ಕರೆದು ಆಲ್ ದ ಬೆಸ್ಟ್ ಹೇಳ್ತಾ ಹಲವಾರು ಸ್ಟಡಿ ಟಿಪ್ಸ್ ಅನ್ನ ಕೊಡ್ತಾ ಹೋದೆ. ಮಗು ತುಂಬಾ ಖುಷಿ ಆಯ್ತು. ನಾನು ಸಹ ಡೆಫಿನೆಟ್ಲಿ ಒಳ್ಳೆ ಸ್ಕೋರ್ ಅನ್ನ ಮಾಡ್ತೀನಿ ಅಂತ ಪ್ರಾಮಿಸ್ ಅನ್ನ ಮಾಡಿದ್ರು. ಇವನ್ ಪೇರೆಂಟ್ಸ್ ಸಹ ಆ ಮಗುವಿನ ಕಡೆ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ ಪ್ರಾಮಿಸ್ ಅನ್ನ ಮಾಡಿದ್ರು. ಸೊ ಇನ್ನು ಹಲವಾರು ರೀತಿಯಾಗಿರ್ತಕ್ಕಂಥ ನಾನು ಟಿಪ್ಸ್ ಅನ್ನ ಕೊಡ್ತಾ ಹೋದೆ. ಅದು ಮುಂದಿನ ವಿಡಿಯೋಗಳಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ನನಗೆ ತುಂಬಾನೇ ಖುಷಿ ಆಯ್ತು, ಯಾಕಂದ್ರೆ ಪೇರೆಂಟ್ಸ್ ಇದನ್ನ ಅರ್ಥ ಮಾಡ್ಕೊಂಡ್ರಲ್ಲ ಅಂತ. ಆಗ ಮಗುನು ತುಂಬಾ ಖುಷಿ ಆಯ್ತು, ಹ್ಯಾಪಿ ಆಗಿ ಹೋದ್ರು. ಸೊ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ನಾನು ವಿಷಯನ ಅಪ್ಡೇಟ್ ಮಾಡ್ತೀನಿ.